ಈ ಕ್ವಶನನ್ನು KCET 2025 ಕೇಳ್ತಾ ಇದ್ದಾರೆ. ಅ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಎ ಇಸ್ -3 ವೋಲ್ಟ್ ಆ್ಯಂಡ್ ದಟ್ ಅಟ್ ಅನದರ್ ಪಾಯಿಂಟ್ ಬಿ ಇಸ್ 5 ವೋಲ್ಟ್. ವಾಟ್ ಇಸ್ ದ ವರ್ಕ್ ಡನ್ ಇನ್ ಕ್ಯಾರಿಯಿಂಗ್ ಎ ಚಾರ್ಜ್ ಆಫ್ 5 ಮಿಲಿ ಕೂಲಂಬ್ ಫ್ರಮ್ ಬಿ ಟು ಎ? ಸೊ ವರ್ಕ್ ಡನ್ಗೆ ಡೈರೆಕ್ಟ್ ಫಾರ್ಮುಲಾ ಇದೆ ಮಕ್ಕಳೇ. ವರ್ಕ್ ಡನ್ ಫ್ರಮ್ ಬ್ರಿಂಗಿಂಗ್ ಎ ಚಾರ್ಜ್ ಫ್ರಮ್ ಬಿ ಟು ಎ ಇರೋದು. ಸೊ ಇಟ್ ಇಸ್ ನಥಿಂಗ್ ಬಟ್ ಚಾರ್ಜ್ ಇಂಟು ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಎ ಮೈನಸ್ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಬಿ. ಬಿಯಿಂದ ಎಗೆ ಕಳಿಸ್ತಾ ಇರೋದು, ಕರೆಕ್ಟ್ ಅಲ್ವಾ? ಈಗ ಚಾರ್ಜ್ ಏನು? 5 ಮಿಲಿ ಕೂಲಂಬ್. ಸೊ 5 ಇಂಟು 10⁻³ ಸೊ ಪೊಟೆನ್ಷಿಯಲ್ ಅಟ್ ಎ ಏನಿದೆ? ಇಟ್ ಇಸ್ -3 ಮೈನಸ್ ಆಫ್ ಪೊಟೆನ್ಷಿಯಲ್ ಅಟ್ ಬಿ ಏನಿದೆ? ಇಟ್ ಇಸ್ 5. ಸೊ ನೋಡಿ, ಡೈರೆಕ್ಟಾಗಿ ಹೇಳ್ತೀನಿ. -3 - 5 ಇಸ್ -8. -8 ಇಂಟು 5 ಇಸ್ -40. -40 ಇಂಟು 10⁻³ ಅಂತ ಆಗುತ್ತೆ. ಸೊ ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಮಾಡಿದ್ರೆ 1 2 3 0.04 ಆಗಬೇಕು. ಸೊ ಆಪ್ಷನ್ ಬಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ಸೊ ಫಾರ್ ಮೋರ್ ಸಚ್ ಟ್ರಿಕ್ಸ್ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡಿರಿ. ಮತ್ತು ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ ಸೂಪರ್ ಅಂತ ಕಮೆಂಟ್ ಮಾಡಿ ಮಕ್ಕಳೇ. ಮತ್ತು ನಿಮ್ಮ ತರಲೆ ಫ್ರೆಂಡ್ಸ್ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿ. ಆಲ್ ದ ವೆರಿ ಬೆಸ್ಟ್ ಮಕ್ಕಳೇ. ನೀವು CET ಎಕ್ಸಾಮ್ ಹಾಲಲ್ಲೇ ಡೈರೆಕ್ಟಾಗಿ ನಾನು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಆಗೋದಿಲ್ಲ ಮಕ್ಕಳೇ. ನೀವು ಫಸ್ಟೇ CETಗೆ ಈಕ್ವಲೆಂಟ್ ಆಗಿರೋ ಟಫ್ನೆಸ್ಸನ್ನು ಮಾಕ್ ಟೆಸ್ಟನ್ನಾದರೂ ಅಟ್ಲೀಸ್ಟ್ ಒಂದು ಸತಿನಾದರೂ ಬರೆದಿರಬೇಕು. ಸೊ ನಿಮಗೆ ಅಂತಲೇ ವಿಜಯ KCET 2026 ಬ್ಯಾಚನ್ನ ಲಾಂಚ್ ಮಾಡಿದ್ದೀವಿ. ಪರ್ ಸಬ್ಜೆಕ್ಟ್ 5 ಫುಲ್ ಲೆಂತ್ ಮಾಕ್ ಟೆಸ್ಟ್ ಇರುತ್ತೆ. ಅನ್ಲಿಮಿಟೆಡ್ ನಂಬರ್ ಆಫ್ ಅಟೆಂಪ್ಟ್ಸ್ ಇರುತ್ತೆ. ಸೊ ನೀವು ಎಲ್ಲದಕ್ಕೂ ನಿಮಗೆ ತಪ್ಪು ಆನ್ಸರ್ ಎಲ್ಲೆಲ್ಲ ಆಯಿತು, ನೀವು ಒಂದ್ಸತಿ ಟೆಸ್ಟ್ ಅಟೆಂಡ್ ಮಾಡಿದ ತಕ್ಷಣ 60 ಮಿನಿಟ್ಸ್ದು ಟೈಮರ್ ಆನ್ ಆಗುತ್ತೆ. ನೀವು ಆನ್ಸರ್ ಮಾಡಿದ ತಕ್ಷಣ ಯಾವ್ಯಾವುದು ಕ್ವಶನಲ್ಲಿ ತಪ್ಪು ಮಾಡಿದ್ದೀರಾ, ನಿಮ್ಮ ರಿಸಲ್ಟ್ ಏನು ಅಂತ ತೋರಿಸ್ಬಿಡುತ್ತೆ. ಎಷ್ಟು ನಂಬರ್ ಆಫ್ ಅಟೆಂಪ್ಟ್ಸ್ ಬೇಕಾದರೂ ಇದೆ. ಸೊ ಒಂದು 20 ಮಾಕ್ ಟೆಸ್ಟ್ ಇದೆ ಇದರಲ್ಲಿ. ಬರೀ 299ಗೆ ಲಾಂಚ್ ಮಾಡಿದ್ದೀವಿ. ಈ ಬ್ಯಾಚ್ಗೆ ಎನ್ರೋಲ್ ಆಗಬೇಕು ಅಂತ ಇದ್ದರೆ ನಮ್ಮ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಎನ್ರೋಲ್ ಆಗಬಹುದು, ಅಥವಾ ನಮ್ಮ ಬಯೋದಲ್ಲಿ ಲಿಂಕನ್ನು ಇದೆ, ಅಲ್ಲಿಂದನೂ ಎನ್ರೋಲ್ ಆಗಬಹುದು. ಆಲ್ ದ ವೆರಿ ಬೆಸ್ಟ್ ಮಕ್ಕಳೇ.